ಅಯ್ಯೋ ಒತ್ತ ಕರ್ಕೊಬರೋಕೆ ಹೋಗಿ ಮುಗಿಲ್ದವತ್ತಿಗೆ ಏನತ್ತಾಗೆ ತಲೆ ಕೆಟ್ಟೋದಂಗೆ ಆಗದೆ ಕಣ್ ಹೋಗೋತ್ತಾಗೆ ಹುಚ್ಚು ಬಂದಂಗೆ ಆಗದೆ ಮನೇಲಿ ಕರ್ಕೊಬರೋಕೆ ಮುಗಿನ. ಅಯ್ಯೋ ರೀ ಸುಮ್ಮನಿರಿ, ಈಗ ಹೋಗದೆ ಈಗ ಹೋಗಿ 4 ದಿವಸ ಆಗಿಲ್ಲ ಇನ್ನುವೆ. ಈಗ ಆಲೆ ಕರೆಯಕ್ಕೆ ಹೋದಿಯಾ? ಹೇಳಿಲ್ವ ಅವ್ರು ಇಲ್ಲೇ ಹೋಗಾಗಲೇ ಹೇಳಿದ್ರು 15 ದಿವಸ ಇರ್ಸ್ಕೊಂಡು ಕರ್ಕೊಬತ್ತೀವಿ ಅಂತವ. ಬರಲಿ ಸುಮ್ಕಿರಿ, ಪಾಪ ಅವ್ರಿಗೆ ಆಸೆ ಇರಕ್ಕಿಲ್ವಾ? ಅವ್ರಿಗೆ ಆಸೆ ಇರಕ್ಕಿಲ್ಲ, ಸುಮ್ಮನಿರ್ರಿ, ಬರ್ತದಂತೆ. ಅಯ್ಯೋ ನನಗೆ ಕಣೆ ರಾತ್ರಿ ಕಣ್ಣು ಕಟ್ತಂಗೆ ಆಯಿತು. ಕನ್ಸಲ್ಲಿ ಬಂದು ತಾತ ಅಂಗಡಿ ಕರ್ಕೊಂಡೋಗು ಅಂದ್ಕೊಂಡು ಏನು ಪಂಚೆ ಹಿಡ್ಕೊಂಡು ಬಿಡೋಳು ಹಂಗೆ ಅನ್ಸ್ಕೊಂಡ್ಬಿಟ್ಟೆ. ಎಚ್ಚರ ಆಗೋಯ್ತು. ತಿರುಗಿ ನೋಡ್ತಿ ಸುತ್ತ ಬುತ್ತ ಹುಡುಕ್ತೀನಿ, ಮಗನೇ ಇಲ್ಲ. ಆಗ ನೆನ್ಸ್ಕೊಂಡೆ, ಓ ಹಂಗ್ತಾನೆ ಊರಿಗೆ ಹೊಂಟೋಗೋದೆ ಅಲ್ವಾ ಅಂದ್ಕೊಂಡು ಆಗ ಅನ್ಸ್ಕೊಂಡು ನೀರು ಕುಡಿದ್ಬಿಟ್ಟು ಮನೆ ಕಂಡೆ. ನೀರು ಕುಡಿದ್ಬಿಟ್ಟು ಮನೆ ಕಂಡ್ರು ನಿದ್ದೆನೇ ಬರ್ನಿಲ್ಲ ಕಲೆ ನನಗೆ. ಭಾಳ ಹೊಟ್ಟೆ ಉರಿಯೋ ಹೆಣ್ಣು ನೋಡಿದ್ರೆ ಹೊಟ್ಟೆ ಉರಿದು ಕೊಳ್ಳ ಬಕ್ಕಳಂಗೆ ಆಯ್ತದೆ ಅಲ್ಲ. ಈ ಬಡ್ಡಿ ಇದೆ ನಿನ್ನ ಮಗ ಒಂದು ದಿಸ್ಲಾರೆ ಹೆಣ್ಣನ ಕೈಲಿ ಒಂದು ಫೋನಲ್ಲಿ ಮಾತಾಡೋಕ್ಕಿಲ್ವಲ್ಲ. ಹಾಂ ಹಿಂಗೆ ಅವನು ಬುದ್ಧಿ ಕಲಿಯೋದು. ಅಯ್ಯೋ ನನ್ನ ಮುಗಿಗೆ ತಾಯಿ ಪ್ರೀತಿನೂ ಇಲ್ದಂಗೆ ಆಯಿತು. ಈಗ ತಂದೆ ಪ್ರೀತಿನೂ ಇಲ್ದಂಗೆ ಆಗೋದು ಬೇಡ ಅಂದ್ಬಿಟ್ಟು ಇವನು ಮುಗಿನ ಕೂಟೆ ಚೆಂದಾಗಿ ಮಾತಾಡ್ಕೊಂಡು ಕತ್ತಾಡ್ಕೊಂಡು ಇರ್ದಾನೆ ಬಿಟ್ಟು ಈ ಥರ ಆಡ್ತಾವನಲ್ಲ ಸರಿಯಾ? ಹಾಂ ನನ್ನ ಮಲ್ಲಗ್ರು ಬಂದು ಹೋಗಬ್ಬ. ಅವನು ಸರಿಯಾಗಿರು, ನನ್ನ ಸೊಸೆ ಯಾಕೆ ಸಾಯ್ಬೇಕಾಗಿತ್ತು? ಹಾಂ ಯಾಕೆ ಸಾಯ್ಬೇಕಾಗಿತ್ತು ಹೇಳು? ಅವೇನು ಫೋನ್ ಮಾಡಿ ಅತ್ತೆ ಬರೋ ಕೇಳಿ ಅಂತ ಓಸಿ ಫೋನ್ ಮಾಡಿದ್ಲ ಬಸ್ರಿ ಹೆಂಗ್ಸು, ತುಂಬುದು ಬಸ್ರಿ ಹೆಂಗ್ಸು ಫೋನ್ ಮಾಡ್ತಾವಳ ನೆಡ್ತಿ ತಾಡು ಹೋಗೋದ ಅನ್ಕೊಂಡು ನನ್ನ ಮಗ ಹೋಗಿದ್ರೆ ಅವಳು ಯಾಕೆ ಟೆನ್ಷನು ಮಾಡ್ಕೊಳಂಗಿಲ್ಲ, BP ಏರ್ಕೊಳಂಗಿಲ್ಲ. ಡಾಕ್ಟ್ರು ಹೇಳಿದ್ರಲ್ಲ, ಖುದ್ದಾಗಿ ಹೇಳಿದ್ರು ಈ ಹುಡುಗಿ ಇವರು ಭಾಳ ಟೆನ್ಷನ್ ತಗೊಬಿಟ್ಟು BP ಏರ್ಕೊಂಡೆ ಈ ಥರ ಆಗಿರೋದು ಅಂತ. ಇನ್ನೇನು ಟೆನ್ಷನ್ ಇತ್ತು ಅವಳಿಗೆ? ಈ ನನ್ನ ಮಗಂದೇ ಟೆನ್ಷನ್ ಇದ್ದಿದ್ದು. ಹಿಂಗೆ ಬರ್ದಂಗೆ ಅವರಲ್ಲ ಇವರು ಫೋನ್ ಮಾಡ್ರು ಮಾತಾಡೋಕ್ಕಿಲ್ವಲ್ಲ ಅಂತವ. ನಾನು ಹೋದಾಗಲೂ ನನ್ನ ಕೂಡ ಹೊತ್ಕೊಂಡೇ ಹೇಳ್ತು, ಮತ್ತು ನನಗೆ ಇಲ್ಲಿ ಏನು ತಿನ್ನಕ್ಕೆ ಏನು ತೊಂದರೆ ಮಾಡಿಲ್ಲ ನನ್ನ ತಮ್ಮನ ಇರ್ತೀನೋ ಅಷ್ಟು ಆಸೆ ಮಾಡ್ತಾಳೆ. ಅಷ್ಟು ಆಸೆಗೆ ಅವರೇ ಕನತ್ತೆ. ಆದರೆ ಇವರೇ ಹಿಂಗೆ ತಿರುಗಿ ನೋಡೋಕ್ಕಿಲ್ವಲ್ಲತ್ತೆ, ಹೆಂಗತೆ ಮಾಡೋದು ಅಂದ್ಕೊಂಡು ಹೆಣ್ಣು ಎಷ್ಟು ಬೇಜಾರು ಮಾಡ್ಕೊತು ಗೊತ್ತ್ರಿ. ಆ ಪಾಟಿ ಬೇಜಾರು ಮಾಡ್ಕೊತು ನಿಜವಾಗ್ಲೂ. ನನಗೆ ಹೊಟ್ಟೆ ಉರಿದೋಯ್ತು. ಆಗ ಬರೋದ ಅನ್ಕೊ ಓದೋಳು ಉಳ್ಕೊಂಡೆ. ಕೊನೆಗೂ ಪಾಪ ನನ್ನ ಸೊಸೆ ಉಳಿಸ್ಕೊಳಕ್ಕೆ ನಮ್ಗೆ ಆಗಲಿಲ್ಲ. ಈ ನನ್ನ ಮಗನಿಂದ ನನ್ನಿಂದ ನನ್ನ ನೆಡ್ತೀನಿ ಕಳ್ಕೊಂಡೆ. ನನ್ನ ಮುಗಿನಾರೆ ನಾನು ಚೆನ್ನಾಗಿ ಮಾತಾಡ್ಸ್ಕೊಂಡಿರೋದ. ಅವಳ ಆತ್ಮಗೂ ಶಾಂತಿ ಸಿಗ್ತದೆ ಅನ್ನೋದು ನನ್ನ ಮಗನಿಗೆ ಬರೋಕ್ಕಿಲ್ವಲ್ಲ. ಅಯ್ಯೋ ದೇವರೇ ಭಗವಂತ, ನೆನ್ಸ್ಕೊಂಡ್ರೆ ಎದೆ ದಿನ ಕೆಚ್ಕೊಬಿಡೋಣ ಅನ್ನಿಸ್ತದೆ ಕಣ್ರಿ. ಒಳ್ಳೆ ಬುದ್ಧಿ ಕಲಿಯಕ್ಕಿಲ್ಲ ಕಣ್ ಹುಡುಗಿ ಬಿಡ್ಯದ ಇವನು. ಒಳ್ಳೆ ಬುದ್ಧಿ ಕಲಿಯಕ್ಕಿಲ್ಲ ಇವನು ಕಣ. ಈ ನನ್ನ ಮಗ ಇವನು ದುರ್ಬುದ್ಧಿ. ಇನ್ನೂ ವರ್ಷ ತುಂಬಿಲ್ಲ. ಹೋಗಿ ಮದುವೆ ಆಗಿ ನಿಜವಾಗ್ಲೂ ನನಗೆ ಎಷ್ಟು ಕಾಪತ್ತದೆ ಗೊತ್ತಾ. ಇವಳು ನಮ್ಮ ಮನೆ ಒಳಗೆ ಇರ್ಸ್ಕೊಳಕ್ಕೂ ನಿನ್ನ ಸೊಸೆ ನನಗೆ ಇಷ್ಟ ಇಲ್ಲ. ನನಗೆ ಏನೋ ನಿನ್ನ ಬಲವಂತಕ್ಕೆ ಇರೋದು ಅಷ್ಟೇ. ಓಲಿ ಅಂದ್ಕೊಂಡು ಇಲ್ಲ ನಾನು ಇರ್ಸ್ಕೊತಿದ್ನ. ಇಲ್ಲಕ್ಕ ಸುಮ್ಕಿರಿ, ಚೆನ್ನಾಗದೆ ಸುಮ್ಕಿರ್ರಿ, ಚೆನ್ನಾಗಿ ನೋಡ್ಕೊಂಡವಳೆ ಸುಮ್ಕಿರಿ. ಅವೇನು ತಲೆಗೆ ಎಣ್ಣೆ ಹಾಕೋದು, ತಲೆ ಬಚ್ಚೋದು, ಉಣ್ಣ ಕಿಕ್ಕೋದು ನಾನು ನೋಡ್ತಾ ಇಲ್ವಾ? ಭಾಳ ಚೆನ್ನಾಗಿ ನೋಡ್ಕೊತಾವಳೆ ಸುಮ್ಮನಿರಿ. ಹಂಗೆಲ್ಲ ಇದು ಮಾಡಬೇಡ್ದು. ಕಂಡವ್ರ ಮನೆ ಹೆಣ್ಮಕ್ಳನ್ನ ಇಲ್ದೋದ ದೂರಕ್ಕೆ ಹೋಗ್ಬೇಡ್ದು. ಪಾಪ ಸುಮ್ಮನೆ ಮಾತಾಡ್ಬೇಡ್ದು. ದೇವ್ರಾಣೆಗೂ ಚೆನ್ನಾಗಿ ನೋಡ್ಕೊಂಡವಳೆ ಸುಮ್ಕಿರಿ. ನೀವು ಏನು ಮಾತಾಡೋಕೆ ಹೋಗ್ಬೇಡಿ ನೀವು. ನೋಡು, ನಾವು ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಇವರು ಹಿಂಗೆಲ್ಲ ಮಾತಾಡ್ತಾರಲ್ಲ ಅಂತ ಬೇಜಾರು ಮಾಡ್ಕೊತದೆ. ಏನಂದ್ರೆ ಏನು ಮಾತಾಡೋಕೆ ಹೋಗ್ಬೇಡಿ ನೀವು, ಸುಮ್ಮನಿರಿ, ಎಲ್ಲ ಸರಿ ಆಯ್ತದೆ. ಏನು ಸರಿ ಅದದು ಏನಕ್ಕ ಅಣಕ್ಕನ ಮತ್ತಾಗೆ. ಓ ಅಕ್ಕ, ಅಣ್ಣ ಬಣ ಬಾ ಕೂತ್ಕೋ. ಓ ಅಣ್ಣ ಏನು ಎಲ್ಲೂ ಹೋಗಿಲ್ವಾ? ಅಯ್ಯೋ ಎಲ್ಲೋಗದೆ ಬಣ. ಈ ಬಿಸಿಲು ಏನ್ದಾಗಿ ಹತ್ತಿ ಉರಿತಾ ಕೂತದ. ಎಲ್ಲೋದಿಯೇ? ಏನು ಹುಸಿ ಬಿಸಿಲಡೈ ಬರೀ. ಅಬ್ಬಬ್ಬಬ್ಬಬ್ಬ ಮನೆ ಒಳಗೆ ನುಳ್ಳಲ್ಲಿ ಕೂತ್ಕೊಂಡ್ರು ಬೆವ್ರು ಕಿತ್ಕೊಂಡು ಹರಿತದೆ. ಇನ್ನು ಹೊಲ್ತಕ್ಕೆ ಹೋಗತ್ತದ. ಅಯ್ಯೋ ಹೋಗೋತ್ತಾಗೆ. ಅಯ್ಯೋ ಆಯ್ಕಿಲ್ಲ ಕಣಪ್ಪ, ಆಯ್ಕಿಲ್ಲ. ಭಾಳ ಹಿಂಸೆ ಮಾತ್ರವ. ಯಾವ ಹೊಲ್ತಕ್ಕೆ ಹೋದಿಯೇ? ಮನೆ ಒಳಗೆ ಕೂತ್ಕೊಳಕ್ಕಾಯ್ತಿಲ್ಲ. ಅಕ್ಕ ಇವನ್ನ ಮೊಟ್ಟೆಯಲ್ಲಿ ನಾನು ಕೆರೆತಾವು ಮೀನು ಹಿಡಿತಿದ್ರು ಅಂದ್ಬಿಟ್ಟು ಮೀನು ತಗೊಂಡಿನಿ. ಸಾರು ಮಾಡ್ತಾವಳೆ. ಅಲ್ಲೇ ಊಟಕ್ಕೆ ಹೇಳೋದು ರಾಮಣ್ಣನಿಗೂ ಜಾಕರ್ಕೊಂಡು ಹೇಳ್ಬಿಡಿ ಇಲ್ಲೇ ಊಟ ಮಾಡಲಿ ಅಂದ್ಬಿಟ್ಟು. ಅಯ್ಯೋ ಹೋಗೋಣ ಉಂಕತ್ತೆ, ಹೋಗಿ ಉಣ್ಣೋಗಿ ಉಂಕತ್ತೆ. ಅದೊಂದು ಇದು ಅನ್ಕೊಂಡು ಸರಿ ಬಿಡಿ. ಮಾಡ್ದಾಗೆಲ್ಲವ ನೀವು ಮಾತ್ರ ಬರಬೇಡಿ. ಮಾಡಿದಾಗ ನಾವು ಕರೆದ್ರು ಬರೋಕ್ಕಿಲ್ಲ ಊಟಕ್ಕೆ ನೀವು. ಸರಿ ಕಣಣ್ಣ. ಓಹೋ ನೀವು ಸರಿ ಕಣಕ್ಕ. ಏನಾರು ಮಾಡಿದ್ರೆ ಮನೆಗೆ ಓದ್ಕೊಬತ್ತೀರಿ. ಈಗೇನೀಗ ಇಲ್ಲಿಗೆ ತರ ಕೇಳ್ತೀನಿ ಬಿಡಿ. ಬೇಡಕತ್ತೆ, ಹೋಗಿ ಊಟ ಮಾಡ್ರಣ. ಏನು ಅದನ್ನ ಕೊಡ್ನೇಬೇಕು ಅಂತ ಏನು ಎಷ್ಟು ಕೆಜಿ ತಗೊಂಡಿದ್ರಿ? 2 kg 3 kg ಇದ್ದೋ ಇನ್ನೂ ಸಿದ್ರೆ ತಗೊಳ್ಳೋನು ಇದ್ದಿದ್ದಿಲ್ಲ. ಅಯ್ಯೋ ಅಣ್ಣ, ಆ ಮೀನು ಸಿಪ್ಪೆ ಕಳ್ಳು ಕಸರೆ ಅಂತ ತೆಗೆದ್ರೆ ಮೀನು ಏನು ಎಲ್ಲಿ ಉಲ್ಸದ? ಎಷ್ಟು ಬಂದವು? ಹೋಗು ಊಟ ಮಾಡೋಗಿ.
ನಾವು ತಿನ್ನೋದ ನೀವು ತಿನ್ನಿರಿ ಪಕ್ಕ ಅದಕ್ಕೆ ಹಂಚ್ಕೊಂಡು ತಿನ್ನೋದ ಕನಕ ಹಂಚ್ಕೊಂಡು ತಿನ್ನೋದ ಏನು ಒಬ್ಬರೇ ತಿನ್ಬಿಟ್ಟು ಏನು ಎಷ್ಟಪ್ಪ ಊದ್ಕೊಬಿಡ್ತಿದ್ದೋ ಹಿಟ್ಟಿಗೂ ಹಿಟ್ಟಿನ ಹೆಸ್ರು ಮಡಗಿದ್ಲು ಹಿಟ್ಟು ಮಾಡ್ತೇವನಿ ಕರ್ಕೊಬರಾಗಿ ಅಂದ್ಬಿಟ್ಟು ಕಳ್ಸಿದ್ಲು. ಸರಿ ಅಣ್ಣ ಆಯಿತು ಬತ್ತೀನಿ. ಆಳೆ ಇಲ್ಲಿ ನಾಷ್ಟ ಗೀಷ್ಟ ಮಾಡ್ಕೊಂಡಿದ್ದಾಳೇನೋ ಕಣ ನನ್ನ ಸೊಸೆ. ಅಯ್ಯೋ ಮಾಡಿದ್ರೆ ಉಣ್ಣಕ್ಕಾಗಿದ್ದು ಬಣ್ಣ. ಸರಿ ಅಣ್ಣ ಆಯ್ತಾ ಆಗಿದ್ದದಂತ. ಸಾರು ಮಾಡೋದು ಹಿಟ್ಟಿನ ಹೆಸ್ರು ಸಾರು ಮಾಡ್ತಾಯಿದ್ಲು, ಇನ್ನೇನು ಉಪ್ಪು ಹಾಕ್ಬೇಕು ಅಂತಿದ್ಲು. ಹಿಟ್ಟಿನ ಹೆಸ್ರು ಮಡ್ಗು ಹೋಗಿ ಔಟ್ ಬರ್ತೀನಿ ಅನ್ಕ ಬಂದೆ ಕಣ. ಬನ್ನಿ ಬಕ್ಕ. ನಡಿಯೋಣ ನಡಿಯೋಣ ಬರ್ತೀವಿ ನಡಿಯೋಣ. ಈಗ ಕೊಡವ ಅಣ್ಣಂಗೆ ಊಟ ಮಾಡಲಿ. ಅಣ್ಣ ಹೋಗೋಣ, ನೀನು ಊಟ ಮಾಡು, ನಾವು ಊಟ ಮಾಡೋದು ನೀನು ಕುತ್ಕೊಳ್ಳೋದ. ಹೋಗಿ ಊಟ ಮಾಡೋಗು. ಇಲ್ಲ ಇಲ್ಲ ನಾನು ಊಟ ಮಾಡಿದ ಕನಕ ಮೀನು ತಗೊಳಕ್ಕಿಂತ ಮುಂಚೆಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡಿದ್ದೆ. ಆಮೇಲೆ ಮುದ್ದೆನೊತ್ತು ಉಣ್ಣಕ್ಕಿಲ್ಲ ಕದನು ಆಯ್ಕಿಲ್ಲ, ಜೀರ್ಣಿಸ್ಕೊಳಕ್ಕೆ ಆಯ್ಕಿಲ್ಲ, ಅದೆಲ್ಲ ಉಬ್ಬರಾದಂಗೆ ಆಯ್ತದೆ ಅಂದ್ಬಿಟ್ಟು ಬೆಳಿಗ್ಗೆ ಉಂಡ್ರೆ ಏನು ಸಂಡೆನೆಯ ನಾನು ಸಂಡೆ ಕುಣ್ತೀನಿ. ಮೀನು ಹೆಸ್ರು ಬಿಸಿದ್ರಕ್ಕಿಂತ ತಂಗ್ಳು ಸಾರು ಚಂದ. ನಾನು ಊಟ ಮಾಡ್ತೀನಿ, ಮಾಡೋಣ ನೀನು. ನಾ ತಿನ್ನೋದು ನಿನ್ನ ಕುತ್ಕೊಂಡು ನೋಡೋದಣ್ಣ. ಸರಿ ಕದ್ ಬಿಡೋಣ. ಅಕ್ಕ ಹೋಗಕ್ಕ ಇಕ್ಕ ಊಟ ಮಾಡಕ್ಕ ನೀನು ಸರಿ ಕತ್ತೆ ಊಟ ಮಾಡಿ. ಇವಳು ಕವಿತಾ ಫೋನ್ ಮಾಡಿದ್ಲು, ಅದೇನೋ ಹಪ್ಳ ಮಾಡ್ಕೊಳ್ಳೋದ ಬರೀ ಕೇಳುವ ಅಂತ ಅಂದ್ರಂತೆ. ನಮ್ಮ ಅಕ್ಕ ಫೋನ್ ಮಾಡಿಬಿಟ್ಟು ಇವಳನ್ನ ಕಳಿಸು ಹೊಸಿ ಹಪ್ಳ ಗಿಪ್ಳ ಮಾಡ್ಕೊಳ್ಳೋದ ಅಂತ ಕುಂತಳು. ನಮ್ಮ ಅಕ್ಕನ ಸೋಕಿ ನೋಡಲಿ. ಇಲ್ಲಿ ನಮಗೆ ಮಾಡುವುದಿಲ್ವಲ್ಲ, ಹೊಸಿ ಒಲೆ ಉಳಿಸ್ಬೇಕಾಗಿತ್ತು. ಏನು ಕತೆ ಏನು ಯಾರಬ್ಬರು ಮಾಡ್ದಂಗೆ ಆಯ್ತು. ಈ ಬಿಸಿಲು ನೋಡ್ರಿ ಹಿಂಗೆ ಸುಡ್ತಾ ಕುಂತದೆ. ಒಂಚೂರು ಮಳೆ ಅನ್ಕೋರು ಸಾಕು, ಹೊಲನಾರು ಉಳಿಸ್ಕೊಳ್ಳೋದಂತ ನಾನು ಪರದಾಡ್ತಾ ಕುಂತೀನಿ. ನಮ್ಮ ಅಕ್ಕನ ಸೋಕಿ ನೋಡಲಿ ಹಪ್ಳ ಮಾಡ್ಬೇಕಂತೆ ಕಳಿಸು ಅಂತ ಫೋನ್ ಮಾಡಿತ್ತು. ಕಳ್ಸಕ್ಕಿಲ್ಲ ಅಂದೆ. ಹಂಗಂದ್ರೆ ಬೇಜಾರು ಮಾಡ್ಕೊಳಕ್ಕಿಲ್ವಾ? ಇವ್ರದ್ದು ಅಂತಾರೆ. ನನಗೂ ಮಾಡಿದ್ರು ಕನಕ. ನಾನು ಇಲ್ಲಿ ಹೋಗೋದು ಕಡ್ದು ಅವ್ರು ಗಂಡು ಬಿಡ್ತು ಕೆಲ್ಸಕ್ಕೆ ಹೋಯ್ತಾರೆ. ಇನ್ನು ನಾನು ಹೋಗಂಗಿದ್ದದಕ್ಕ ಅದಕ್ಕೆ ನಾನು ಬರೋಕಿಲ್ಲ ಅಂತ ಅಂದೆ. ಈ ಕೆಲಸ ಅದೇ ಕಣವ ಬರೋಕಿಲ್ಲ ಕಣವ ನಾನು ಅಂತಂದೆ. ಬರ್ತದೆ ಜಾನಕಿವ ಬರ್ತದೆ ಅಂತ ಅಂತಿದ್ಲಲ್ಲ, ಓದ್ಯಾಕ? ಅಯ್ಯೋ ನೋಡ್ತೀನಿ ಕನಕ ಕನ್ನಾಗ ನನಗೆ ಇಲ್ಲಿ ಕೆಲಸ ಅಲ್ಲಿ ಮನೇಲಿ ಅವಳು ಒಬ್ಬಳನ್ನೇ ಬಿಟ್ಬಿಟ್ಟು ಹೋಗ್ಬೇಕಾ? ಅದು ಬೇರೆ ಹೆಣ್ಣು ಅಲ್ಲೋ ಕೂತಿದ್ರು ಅವ್ರ ಮಾವನ ಮನೇಲಿ. ಈಗ ಆಳಿನ ಮನೆಯವರು ಕರ್ಕೊಬಂದ್ಬಿಡಕ್ಕಾಯ್ತದೆ ಹೆಣ್ಣ ಅಂತ ಕುಂತವ್ರೆ. ಇರಲಿ ಸುಮ್ಕಿರಕ್ಕ, ರಜಾ ಅದಲ್ಲ ಒಂದು 15 ಸಾವಿರ ಹೆಣ್ಣು ಅದನ್ನಕ್ಕೆ ಕರ್ಸ್ಕೊಳ್ಳೋಕ್ಕೆ ಹೆಂಗೆ ಬಟ್ಟಾಡಿರಿ ಸುಮ್ಕಿರಿ ಇರಲಿ, ಜಾಗ ತಪ್ಪು ತೋಲ್ದಂಗೆ. ಅಯ್ಯೋ ಅಕ್ಕೋ ನಮ್ಗೆ ನಿಜಕ್ಕೂ ಮುಗಿನ ಬಿಟ್ಬಿಟ್ಟು ಇರೋಕ್ಕಾಗಿಲ್ಲ ಕನಕ. ಅದು ಹೆಂಗಿದವ್ರ ಜನಗಳು ಯಪ್ಪ. ನಮಗೆ ನಿಜವಾಗ್ಲೂ ತಲೆ ಕೆಟ್ಟೋದಂಗೆ ಆಯ್ತದೆ. ಮಕ್ಳು ಹೆಣ್ಣಿಲ್ದವಕ್ಕೆ ಇದು ಅದೇ ಕಿರಿದು. ನನಗೆ ಇದ್ರ ಮೇಲೆ ಅಷ್ಟು ಆಸೆ ಇಲ್ಲ, ಅದೇ ಜಾಸ್ತಿ ಇಷ್ಟ ನನಗೆ. ಅಯ್ಯೋ ಅಣ್ಣ ತಬ್ಲು ಮಗ ಇನ್ಯಾರು ಆಸೆ ಮಾಡೋಣ ಅದನ್ನ? ಇಲ್ಲ ನಿನ್ನ ಮಗ ಆಸೆ ಮಾಡೋಣ, ಫೋನ್ ಮಾಡಿ ಮಾತಾಡೋಣ ವಿಣಕೂಟೆ. ಯಾವುದೂ ಇಲ್ಲ. ಇನ್ನೇನಣ್ಣ ನನ್ನ ಮಗ ಅವನು ಫೋನ್ ಬೇರೆ ಮಾಡೋಣ. ಇಲ್ಲಿ ಅವಳು ಎರ್ತಿಗೇನೋ ಮಾಡ್ಗಿಡನೋ ಕಣೇನೋ ಒಟ್ಟಿಗೆ ನಮ್ಮ ಮುಂದ್ಗಡೆ ಅವಳು ಮಾತಾಡಿಲ್ಲ. ಈ ಮಗಿನ ಕೊಟ್ಟು ಎಲ್ಲಿ ಮಾತಾಡ್ತಿದ್ದೆ? ಕಾರ್ಮೆಂಟ್ಗೆ ಫೀಸ್ ಕಟ್ಟಾಕೈತದೆ, ಸೇರಿಸು ಅಂದ್ಬಿಟ್ಟು ಸೇರಿಸ್ಬಿಟ್ಟು ಯಾವ ಥರ ಮಾಡ್ದೆ ನೋಡು. ಅದಕ್ಕೆ ಈ ಬಾರಿ ಯಾವುದು ಬೇಡ ಅಂದ್ಬಿಟ್ಟು ಗೋರ್ಮೆಂಟ್ ಸ್ಕೂಲ್ಗೆ ಸೇರಿಸಿರೋದು ನಾವು. ಓದೋ ಮಕ್ಳು ಎಲ್ಲಿದ್ರು ಓದ್ತವೆ ಬಣ್ಣ. ಗೋರ್ಮೆಂಟ್ ಸ್ಕೂಲ್ ಆದ್ರೂ ಬೇಡ ಅಂದಿದ್ದದ. ಓದೋ ಮಕ್ಳು ಎಲ್ಲಿದ್ರು ಓದ್ತವೆ. ಕೊಡಲೇ ಅಯ್ಯಪ್ಪ ಅಲಕನಕ ಈ ಪಾಟಿ ಯಾಕಾರ ಮೀನ ನೀನು ಮಡಿಕಳಿವೆ. ಅವ್ರು ಊಟ ಮಾಡೋದು ಬೇಡವಾ? ಅಯ್ಯೋ ಅಕ್ಕ ಅವೇಕತ್ ಊಟ ಮಾಡಿ ನಿಮ್ಮ ಅಪ್ಪರಿಗೆ ಯಾಕೆ ಕೊಟ್ಬಿಟ್ಟಿದ್ದವ? ನಾವು ಮುಡಿಕಲ್ದನಿಯ ನಮಗೂ ಅವೇಕತ್ ಊಟ ಮಾಡು. ಚೆನ್ನಾಗದೆ ಕನಕ ಟಿವಿ ಸ್ಟ್ಯಾಂಡು ಯಾವಾಗ ತಂದ್ರಿ? ಅಯ್ಯೋ ಕಂತು ತಗೊಂಡವ್ರೆ ಕಣವ. ಅದೇನೋ ಕಂತು ತಗೊಂಡ್ರಂತೆ. ಇನ್ನು ಟಿವಿ ತರಬೇಕು. ಸ್ಟ್ಯಾಂಡ್ ತಂದು ಮಡಿಕೊಂಡವ್ರೆ ಮುಂದಾಗೆ. ಅದಕ್ಕೆ ಮೊದಲು ಟಿವಿ ತಗೊಬರ್ದ್ಬಿಟ್ಟು ಆಮೇಲೆ ಸ್ಟ್ಯಾಂಡ್ ತರೋದಲ್ವಲ್ಲ ಅಂದೆ. ಇಲ್ಲ ಸುಮ್ಮನಿರವ ಒಂದೊಂದಾಗಿ ಜೋಡಿಸ್ಕೊಳ್ಳೋದ ಅಂತ ಅಂತಾರೆ. 25 ಸಾವಿರ ಅಂತ ಕನಕ ಕಂತವ್ರೆ ತಗೊಂಡಿದಾರಂತೆ, ಕಟ್ಕೊಂಡು ತೀರ್ಸ್ಕೊಳ್ಳೋದ ಅಂದ್ಬಿಟ್ಟು. ಅದಕ್ಕೆ ಏನು ಮಾಡಕ್ಕಪ್ಪ ಅಂತ ತೊಂದರೆ ತಗೊಳಕ್ಕೆ ಹೋದಿರಿ. ಸುಮ್ಮನಿರಕ್ಕಾಯ್ತಿಲ್ವ ಅಂತ ಅಂದೆ. ತಗೊಳ್ಳಿ ಸುಮ್ಕಿರಕ್ಕ, ತಗೊಳ್ಳಿ ಸುಮ್ಮನಿರು. ಅವರು ತಾನೆ ಇನ್ಯಾರ್ಗಾರು ಕೊಟ್ಬಿಡ್ತಿದ್ರ ಅವ್ರೆ ತಾನೇ. ಒಟ್ಟಿಗೆ ಪರವಾಗಿಲ್ಲ ಒಟ್ಟಿಗೆ ಈಗ ಅಲ್ವಾ? ಆಗ್ಲಾಗ ಏನು ಆಡೋಕ್ಕಿಲ್ಲ. ಇಲ್ಲ ಅಣ್ಣ ಇಲ್ಲ ದೇವ್ರಣಿಗೂ ಇಲ್ಲ ಕಣ. ಹಂಗೆಲ್ಲ ಇಲ್ಲ. ಈಗ ಒಟ್ಟಿಗೆ ಚೆನ್ನಾಗಿ ಹೋಯ್ತದೆ. ಚೆನ್ನಾಗಿ ಅವರೇ ಒಟ್ಟಿಗೆ ನಾಳೆ ಬರೋದು ಯಾರೂ ಹೇಳೋಕ್ಕಾಗಿಲ್ಲ ಅಣ್ಣ. ಒಟ್ಟಿಗೆ ಓದ್ಕಂತು ಹಂಗೆ ಅವಳೆ ಕಣ. ಹಂಗೆ ಅವಳೆ ಏನೇ ಆಗಲಿ ಉಣ್ಣೋದಲ್ಲಿ ತಿನ್ನೋದಲ್ಲಿ ಒಂದು ಔಸ್ಕೊಳ್ಳೋದ ಒಂದು ಬಿಡೋದು ಅನ್ನಕ್ಕಿಲ್ಲ. ಏನು ಯಾರು ತಂದು ಮಧ್ಯೆ ಮನೆಗೆ ಅಡುಗೆ ಮನೆಗೆ ಮಡ್ಬಿಡೋದೇ. ಇದು ಉಂಡಿದ್ದೀರಿಲ್ಲ ತಿನ್ಕೊಂಡಿದ್ದೀರಿಯಲ್ಲ ಅಂತ ಕೇಳೋಕ್ಕಿಲ್ಲ ಅವಳು ಪಾಪ. ಸುಮ್ಮನೆ ಕಂಡವ್ರ ಮಕ್ಕಳು ಅಂದ್ಬಿಟ್ಟು ಇಲ್ದೋದೇ ಬಿಡ್ದು ಅಣ್ಣ. ಒಟ್ಟಿಗೆ ಮುಂದೆ ಹೆಂಗೋ ಅಂತ ಗೊತ್ತಿಲ್ಲ. ಹಿಂದೆಲ್ಲ ಹೊಟ್ಟೆ ಉರ್ಸಿದ್ಲು. ಒಟ್ಟಿಗೆ ಇವತ್ತಿಗೆ ಮಾತ್ರವ ಭಾಳ ಚೆನ್ನಾಗಿ ಅವಳೆ. ಚೆನ್ನಾಗಿ ನಾನು ಅಷ್ಟೇ ಅಣ್ಣ. ಅವಳ ಕೈ ಅವಳು ಬಾಯಿ ಅಂತ ನಾನು ಕಾಯೋಕ್ಕಿಲ್ಲ. ಅವಳೇ ಮಾಡಲಿ ಬಿಡಲಿ ಅಂತ. ಅವ್ಳು ಕೆಲಸದ ಬರೋದಕ್ಕೆ ಬೆಳಗ್ಗೆ ಅಲ್ದಿ ಅಡುಗೆನೂ ಮಾಡ್ಬಿಡ್ತೀನಿ. ಬಂದು ಉಣ್ಬಿಟ್ಟು ಮನೆ ಕಳೋದು ಅಷ್ಟೇ ಅವ್ರ ಕೆಲಸ. ಹೋಗ ಹೊತ್ಕುವೆ ಮಾತ್ರ ಬೆಳಿಗ್ಗೆ ಹೊತ್ತು ನಾಷ್ಟ ಅವಳು ಮಾಡ್ಕೊತಾಳೆ. ಅಲ್ಲಿ ತಗೊಂಡೋಗ್ಬೇಕಲ್ಲ ನಾಷ್ಟ ಮಾಡ್ಕೊತಾಳೆ. ಬೆಳಿಗ್ಗೆ ಹೊತ್ತು ನಾನೇ ಪಾತ್ರೆ ಬೆಳಿ ಕೊಡೋದು, ಬಾಕಲು ತೊಳೆದ್ರೆ ರಂಗಲೆ ಬಿಟ್ಕೊಡೋದು, 12-20 ಮಾಡ್ಕೊಡ್ತೀನಿ ಕಣ. ನಮ್ಮ ಮಕ್ಳಂಗಲ್ವಾ ಈಗ ಅವಳು ಹೊರ್ಗೂ ದುಡಿಬೇಕು ಒಳಗೂ ದುಡಿಬೇಕು ಅಂದರೆ ಅವಳಿಗೆ ಆಗ್ತದ. ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ? ನಾನು ಅದಕ್ಕೆ ಅವಳಿಗೆ ಕೆಲಸಕ್ಕೆ ಅವಳನ್ನ ಜೀವ ತೆಗಿಯಕ್ಕಿಲ್ಲ. ಅಡ್ಜಸ್ಟ್ ಮಾಡ್ಕೊತೀವಿ. ಅಯ್ಯೋ ಸಂಬಳದಲ್ಲ ಅವಳೆ ಸುಮ್ಮನಿರಕ್ಕ. ಸಂಬಳ ತಗೊಬರಕ್ಕೆ ಹೋಯ್ತಾಳೆ. ಇನ್ನು ಆ ಕೆಲಸ ಈ ಕೆಲಸ ಮಾಡು ಅಂದರೆ ಅವಳಿಗೆ ಆದದ. ಹೆಂಗೋ ಬಿಡು ಮನೆ ಭಂಗ ಮಾಡ್ಕೊ ಹೋಯ್ತಾರಲ್ಲ ಅಚ್ಚುಕಟ್ಟಾಗಿ. ಇನ್ನೇನು ಎಲ್ಲನೂ ಬದುಕು ಭಾಳ ಜೋಡ್ಸ್ಕೊತಿದ್ದೀರಿ ಅಲ್ಲ. ಕನ್ನಡ ಮಾತ್ರ ಚೆನ್ನಾಗಿ ಮೊದಲು ಒಂದು ಫ್ರಿಜ್ ತಗೊಬಂದ್ಲು.
ಆಮೇಲೆ ವಾಷಿಂಗ್ ಮಿಷಿನ್ ತಗೊಬಂದ್ಲು ಎಲ್ಲ ಕಂತಲ್ಲೇ ಕಂತು ಕಟ್ಕೊಂಡು ಸಂಬಳ ದುಡ್ಡಲ್ಲಿ ಕಂತು ಕಟ್ಕೊಳ್ಳೋ ತರೋದು. ಈಗ ಆಲೇ ಸುಮಾರು ಬದುಕು ಮಾಡಿದ್ಲು ವಾಷಿಂಗ್ ಮಿಷಿನು ಫ್ರಿಜ್ಜು. ಆಮೇಲೆ ಈಗ ಈ ಟ್ಯಾನ್ ತಂದವಳೆ, 2 ಪ್ಯಾನ್ ತಗೊಂಡವ್ರೆ. ಎಲ್ಲ ನೋಡೋಕ್ಕೆ ಗಂಡು ಇರ್ತವೆ. ಅವಳು ಭಾಳ ಬುದ್ಧಿವಂತ ಕಣ್ಣ ನನ್ನ ಸೊಸೆ. ಎಲ್ಲನೂ ಜೋಡಿಸ್ಕೊತವ್ರು ಅಚ್ಚುಕಟ್ಟಾಗಿ. ಎಲ್ಲನೂ ತಗೋಬೇಕು, ಈಗ ಟಿ ವಿ ತರಬೇಕು ಅಂತ ಗುರಿ ಹಾಕೊಂಡವ್ರೆ. ಅದಕ್ಕೆ ಇದೊಂದು ಕಂತ ಇದ್ದು ಮುಗಿಸ್ಬಿಟ್ಟು ಇದೇನು 25,000 ಏನಂತೆ ಮುಗಿಸ್ಬಿಟ್ಟು ಆಮೇಲೆ ತಗೊಬರೋಕ್ಕೆ ಅಂದ್ಬಿಟ್ಟಂಗೆ ಇದು ಮಾಡ್ತಾರೆ. ಬಟಾಡ್ತಾ ಕುಂತವಳೆ, ಟಿ ವಿ ತರಬೇಕು ತರನೇಬೇಕು ಅಂದ್ಕೊಂಡು. ಅವನು ಇದೊಂದು ತೀರ್ಬಿಡ್ಲಿ, ತೀರಿದ್ಮೇಲೆ ತರಕಾಯ್ತು ಸುಮ್ಕಿರು, ಒಂದೇ ಹೊಸಿಗೆ ಇದು ಮಾಡ್ಕೊಳ್ಳೋದು ಬೇಡ ಸುಮ್ಕಿರು ಅಂತ ಅವನಂತವನೆ. ನಮ್ಮ ಮಾತು ಕೇಳಾರ ಅವ್ರ ಇಷ್ಟನ, ನಾವು ಯಾಕೂ ತಲೆ ಹಾಕಿಲ್ಲ. ನಾವು ಅವ್ರ ಗಂಡ ಹೇಳ್ತೀವಿ, ಅವ್ರು ಏನಾದ್ರು ಮಾತಾಡ್ಕೋಬೋದು, ಅವ್ರು ಏನಾದ್ರು ತಂದ್ಕೋಬೋದು. ನಾವು ಮುದ್ದೆಕ್ಕಂತೂ ಭಯಕ್ಕಾಗಿಲ್ಲ. ಅದು ಹಳ್ಳೇದು ಸುಮ್ಕಿರು, ಅದು ಹಳ್ಳೇದು ಕಣ. ಅವ್ರನ್ನ ಯಾಕೆ ಕೇಳ್ಬೇಕಣ್ಣ? ಈಗ 12-20 ಅವರೇ ತಿಳ್ಕೊಂಡು ಹೋಯ್ತಾ ಇರ್ಬೇಕಾರೆ ಇನ್ನು ನೀನು ಕೇಳಿ ಏನು ಉಪಯೋಗ, ಏನು ಸಿಕ್ತಿತ್ತು? ಬೇಡ ಸುಮ್ಕಿರು, ಹೆಂಗೋ ಮಾಡ್ಕೊಂಡು ಹೋಲಿ ಅಚ್ಚುಕಟ್ಟಾಗಿ. ಇಟ್ಟು ಒಂಚೂರು ಬಿಗಿ ಆಗ್ಬಿಡ್ತಲ್ಬೇಕ? ಇಲ್ಲ ಇಲ್ಲ ಇಲ್ಲ, ಚಂದ ಗಾನಾಗದೆ. ಮೀನು ಹೆಸ್ರಿಗೆ ಬಿಗಿಯಾಗಿ ಇರಬೇಕು, ಇಟ್ಟು ತಳ್ಳಗೇರು ಚಂದ ಇಲ್ಲ ಕನಕ. ಮೀನು ಹೆಸ್ರಿಗೆ ಮಾತ್ರವ ಬಿಗಿಯಾಗಿರ್ಬೇಕು. ಭಾಳ ಸೇವ್ ಮಾಡಿದ್ವಿ ಮಾತ್ರ ಸಾರು, ಭಾಳ ರುಚಿಕಟ್ಟವಾಗಿ ಮಾಡಿದ್ವಿ. ಅಯ್ಯೋ ನಮ್ಮ ಹೆಣ್ಣಿದ್ರು ಕರ್ಕೊಬರೋಣ ಅದ್ದುವೆ ನೋಡ್ಕೊತಾರೆ ಒಟ್ಟು ಅಚ್ಚುಕಟ್ಟಾಗಿ. ಅಯ್ಯೋ ನೋಡ್ಕೊತಾರೆ ಸುಮ್ಕಿರು, ಅವ್ರದ್ದು ನಮ್ಗೆ ಆಸೆ ಇರಕ್ಕೆ ನೋಡ್ಕೊತಾರೆ ಸುಮ್ಮನಿರು. ನೀನೇಕೆ ನಂದಿಯಾಕ ನೋಡ್ಕೊಳಕ್ಕಿಲ್ವ ಅವರು? ನೋಡ್ಕೊತಾರೆ. ನನಗೇನು ನಂಬಿಕೆ ಅದೇ ನೋಡ್ಕೊತಾರೆ ಅಚ್ಚುಕಟ್ಟಾಗಿ ಅಂತ. ಅವ್ರು ಫೋನು ಮಾಡಿಲ್ಲ ಹತ್ತಿಂದನೂ, ಅದಕ್ಕೆ ಸುಮ್ಮನೆ ಆಗ್ಯವನಿ. ಇನ್ನು ನಾವು ಮಾಡಿದ್ರೆ ಅರ್ಗಲ್ಸ್ಕೊತದೆ, ಇನ್ನೂ ಬೇಜಾರು ಮಾಡ್ಕೊತದೆ ಅಂದ್ಬಿಟ್ಟು. ಬೇಡ 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 ಬಾಡಕ್ಕೆ ಹೋಗ್ಬೇಡಿ ಪೂರ, ಸುಮ್ಮನಿರಿ. ಒಂದು 4 ದಿವಸ ಕಾಲ ಕಳ್ಕೊ ಬರಲಿ, ಒಂದು ಎತ್ತವಿರ್ತದೆ, ಸುಮ್ಮನಿರಿ. ಜಾಗ ತಪ್ಪು ಆಗ್ತಂಗೆ ಆಲಿ. ಇದೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರ? ಅಯ್ಯೋ ಹಿಂಗೆ ನಾಗಕ್ಕನ ಮನೆ ಏನು ಬಾಡಿನ ಹೆಸರು ಮಾಡಲಿ, ಮೀನು ಹೆಸರು ಮಾಡಲಿ ಪಾಪ ನಮ್ಮ ಬುಟ್ಟು ನೆಕ್ಕಿಲ್ಲ. ಬಂದೇ ಬಿಡೋದೆ ಕರೆಯಕ್ಕೆ, ಬನ್ನಿ ಊಟ ಮಾಡಿ ಅಂತವ. ನಿಜಕ್ಕೂ ಒಳ್ಳೆ ಪ್ರೀತಿ ವಿಶ್ವಾಸ ತಿಂದೀವಿ. ನೆರೆಹೊರೆಯವರು ಅಂದರೆ ಹಿಂಗೆ ಇರ್ಬೇಕಲ್ವ್ರ? ಏನು ನಮ್ಮ ಮನೆ ಏನು ಮಾಡೋರು ನಾವು ಮಿಸ್ ಮಾಡ್ದಂಗೆ ಕೊಡ್ತೀವಿ, ಅವ್ರ ಮನೆ ಏನು ಮಾಡೋರು ಕರ್ದು ಇಕ್ತಾರೆ ಅಚ್ಚುಕಟ್ಟಾಗಿ ಪಾಪ. ಸುಮ್ಮನೆ ಹೇಳೋದಲ್ಲ, ಕೊಡ್ತಾರೆ ಅಚ್ಚುಕಟ್ಟಾಗಿ. ನಾನು ಬೇರೆ ಮುಗಿದ್ದೆ ದಿಗ್ಲು, ಫೋನ್ಗಿನ್ ಮಾಡಿದ್ರೆ ಇತ್ತಾಗ ಅಂಬರ್ಸ್ಕೊತದೆ ನೋಡು, ನಕ್ಸೆ ಇರ್ಸ್ಕೊಳ್ಳೋದಂತ ಕರ್ಕೊಬಂದೀವಿ, ಫೋನ್ ಮಾಡ್ತಾರೆ ಅಂತ ಅನ್ಕೋತಾರೆ ಅಂದ್ಬಿಟ್ಟು ಫೋನು ಮಾಡಿಲ್ಲ ಅವನಿಗೆ. ಬರೀ ಅತ್ತಾಗೆ ದಿಗ್ಲು ನನಗೂ ನನ್ನ ಗಂಡಂಗೂ ಏನು ಮಾಡಿರಿ ಹೇಳಿ ಮತ್ತೆ. ಸರಿ ಕಣ್ರಪ್ಪ, ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಹಂಗೆ ನಿಮ್ಮ ಅಭಿಪ್ರಾಯವ ಕಮೆಂಟ್ ಮಾಡಿ ತಿಳಿಸಿ. ಬರೋರ ಮತ್ತೆ ನಮಸ್ಕಾರ.